ನಾನು ನಿಮ್ಮ ರಾಜ್ ರಾಕೆಟ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇಂದಿನ ಕಥೆಯನ್ನು ನೀವು ಹೇಗೆ ಸಪೋರ್ಟ್ ಮಾಡಿದ್ದೀರಿ, ಇದನ್ನು ಹಾಗೆ ಸಪೋರ್ಟ್ ಮಾಡಿರಿ ಎಂದು ನಾನು ನಂಬಿದ್ದೇನೆ. ಇಲ್ಲಿವರೆಗೂ ನನ್ನ ಪೇಜನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ಕತೆ, ಅಪಾಯ ಬಂದಾಗ ಉಪಾಯದಿಂದ ಪಾರಾಗುವುದೇ ಜಾಣರ ಲಕ್ಷಣ. ಬನ್ನಿ, ಅದನ್ನು ಒಂದು ಮಂಗ ಮತ್ತು ಮೊಸಳೆ ಕಥೆಯೊಂದಿಗೆ ಹೇಳುತ್ತಿದ್ದೇನೆ. ಒಂದು ನದಿಯಲ್ಲಿ ಒಂದು ಮೊಸಳೆ ಮತ್ತು ಅದರ ಹೆಂಡತಿ ವಾಸವಾಗಿದ್ದವು. ಆ ನದಿಯಲ್ಲಿ ಮೀನುಗಳು ಕಡಿಮೆಯಾಗಿದ್ದರಿಂದ ಮೊಸಳೆಗಳು ಹಸಿದುಕೊಂಡೇ ನದಿಯಲ್ಲಿ ಅತ್ತಿಂದಿತ್ತ ಈಜಾಡುತ್ತಾ ಯಾರಾದರೂ ತಮಗೆ ಆಹಾರ ಕೊಡುವರೆ ಎಂದು ದಿನವೂ ಕಾಯುತ್ತಿದ್ದವು. ಹೀಗಿರುವಾಗ ಒಂದು ದಿನ ಗಂಡ ಮೊಸಳೆಯ ಕಣ್ಣಿಗೆ ಮರದ ಮೇಲಿರುವ ಮಂಗ ಒಂದು ಬಿತ್ತು. ಆ ಮಂಗ ಏನನ್ನೋ ಚಪ್ಪರಿಸಿಕೊಂಡು ತಿನ್ನುತ್ತಿತ್ತು. ಆಗ ಮೊಸಳೆ ದಡಕ್ಕೆ ಬಂದು, ಮಂಗಣ್ಣ ಮಂಗಣ್ಣ, ನೀನು ಏನನ್ನು ತಿನ್ನುತ್ತಿರುವೆ ಎಂದು ಕೇಳಿತು. ಆಗ ಮಂಗ, ಮೊಸಳೆ ಇದು ಮಾವಿನ ಹಣ್ಣು, ಇದು ತುಂಬ ಸಿಹಿಯಾಗಿರುತ್ತದೆ ಎಂದಿತು. ಆಗ ಮೊಸಳೆ, ಮಂಗಣ್ಣ, ನನ್ನ ನದಿಯಲ್ಲಿ ಮೀನುಗಳು ಕಡಿಮೆ, ಇರುವ ಮೀನುಗಳು ತುಂಬ ಚಾಲಾಕಿ, ಅವು ನಮಗೆ ಕೈಗೆ ಸಿಗದೆ ದೂರ ಈಜು ಹೋಗುತ್ತವೆ. ಹೀಗಾಗಿ ನಾನು ನನ್ನ ಹೆಂಡತಿ ಎಷ್ಟೋ ದಿವಸದಿಂದ ಹಸಿದುಕೊಂಡೇ ಇದ್ದೇವೆ. ಆಕೆ ನಾನು ಏನನ್ನಾದರೂ ತರುತ್ತೇನೆ ಎಂದು ನನ್ನ ದಾರಿಯನ್ನೇ ಕಾಯುತ್ತಿರುತ್ತಾಳೆ. ನನಗೂ ಸ್ವಲ್ಪ ಹಣ್ಣುಗಳನ್ನು ಕಿತ್ತು ಕೊಡುವೆಯಾ ಎಂದು ಕೇಳಿತು. ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ಕಿತ್ತು ಕೊಡುತ್ತೇನೆ, ಆದರೆ ನೀವು ಮಾಂಸಾಹಾರಿಗಳು, ಹಣ್ಣುಗಳನ್ನು ನೀವು ತಿನ್ನುವುದಿಲ್ಲವಲ್ಲ ಎಂದಿತ್ತು ಮಂಗ. ಹಸಿವಿನಿಂದ ಕಣ್ಣೇ ಕಾಣುತ್ತಿಲ್ಲ, ಈಗ ನಾವು ಏನು ಸಿಕ್ಕಿದರೂ ತಿಂದು ಬಿಡುವ ಪರಿಸ್ಥಿತಿಯಲ್ಲಿ ಇದ್ದೇವೆ ಎಂದಿತ್ತು ಮೊಸಳೆ. ಮಂಗನಿಗೆ ಅಯ್ಯೋ ಎನಿಸಿ ಹಣ್ಣುಗಳನ್ನು ಕಿತ್ತು ಕೊಟ್ಟಿತು. ಹಣ್ಣು ತಿಂದ ಮೊಸಳೆ, ಓ ಇದೆಷ್ಟು ಸಿಹಿಯಾಗಿದೆ ಎಂದು ಹೊಟ್ಟೆ ತುಂಬ ತಿಂದು ತನ್ನ ಹೆಂಡತಿಗೂ ಹಣ್ಣುಗಳನ್ನು ತೆಗೆದುಕೊಂಡು ಹೋಯಿತು. ಹೀಗೆ ಮೊಸಳೆ ದಿನ ಬಂದು ಹಣ್ಣು ತಿನ್ನುವುದು, ಹೆಂಡತಿಗೆ ಕೊಂಡೊಯ್ಯುವುದು ನಡೆಯುತ್ತಿತ್ತು. ಮಂಗ ಮತ್ತು ಮೊಸಳೆ ಒಳ್ಳೆಯ ಸ್ನೇಹಿತರಾದರು. ಮಂಗ ಮೊಸಳೆಯ ಬೆನ್ನೇರಿ ಕುಳಿತು ನದಿಯಲ್ಲಿ ಸವಾರಿ ಮಾಡುತ್ತಾ ಆಟವಾಡುತ್ತಾ ಇರುತ್ತಿತ್ತು. ತುಂಬ ದಿನಗಳ ಬಳಿಕ ಮೊಸಳೆಯ ಹೆಂಡತಿ ತನ್ನ ಗಂಡನ ಬಳಿ, ರೀ, ಮಂಗ ಕೊಡುವ ಈ ಹಣ್ಣುಗಳು ಎಷ್ಟು ರುಚಿ, ಎಷ್ಟು ಸಿಹಿಯಾಗಿರುತ್ತವಲ್ಲವೇ, ದಿನ ಇಂಥದೇ ಹಣ್ಣುಗಳನ್ನು ತಿನ್ನುವ ಮಂಗ ಇನ್ನೆಷ್ಟು ರುಚಿಯಾಗಿರಬಹುದು ಅಲ್ವೇನ್ರಿ ಎಂದಿತು. ಹಾಗೆಲ್ಲ ಹೇಳಬೇಡ, ಅವನು ನನ್ನ ಗೆಳೆಯ, ದಿನವೂ ನಮಗೆ ಹಣ್ಣು ಕೊಟ್ಟು ನಮ್ಮ ಹಸಿವನ್ನು ನೀಗಿಸುತ್ತಿದ್ದಾನೆ, ಅವನ ಹೃದಯ ತುಂಬ ಒಳ್ಳೆಯದು ಎಂದಿತು ಮೊಸಳೆ. ಅದಕ್ಕೆ ಹೆಂಡತಿ, ಅದೇ ಅವನ ಹೃದಯ ತುಂಬ ಒಳ್ಳೆಯದು, ಅದು ಇನ್ನೂ ಸಿಹಿಯಾಗಿರುತ್ತದೆ ಅಲ್ಲವೇ, ನನಗೆ ಅವನ ಹೃದಯ ತಿನ್ನುವ ಆಸೆಯಾಗಿದೆ, ನನಗದು ಬೇಕೇ ಬೇಕು, ಇಲ್ಲದಿದ್ದರೆ ನಾನು ನಿಮ್ಮ ಹತ್ತಿರ ಮಾತನಾಡುವುದಿಲ್ಲ ಎಂದು ಅಳುತ್ತಾ ಕುಳಿತಿತ್ತು. ಈಗ ಏನಪ್ಪ ಮಾಡೋದು, ಹೇಗಾದರೂ ಮಾಡಿ ಮಂಗನನ್ನು ಮನೆಯೊಳಕ್ಕೆ ಕರೆದುಕೊಂಡು ಬರಬೇಕು ಎಂದುಕೊಳ್ಳುತ್ತಾ ಮೊಸಳೆ ಮಂಗ ಇದ್ದಲ್ಲಿಗೆ ಹೋಗಿ, ಮಂಗಣ್ಣ, ನಿನ್ನನ್ನು ನನ್ನ ಹೆಂಡತಿ ಊಟಕ್ಕೆ ಕರೆತಿದ್ದಾಳೆ, ಈ ದಿನ ನೀನು ನಮ್ಮ ಮನೆಗೆ ಬರಲೇಬೇಕು ಎಂದಿತ್ತು. ಮಂಗನಿಗೆ ತುಂಬ ಸಂತೋಷವಾಯಿತು. ಆಗಲಿ, ನಡಿ ಹೋಗೋಣ ಎನ್ನುತ್ತಾ ಮಂಗ ಮೊಸಳೆಯ ಬೆನ್ನೇರಿ ಕುಳಿತಿತು. ಹೀಗೆ ಸಾಗುವಾಗ ಮೊಸಳೆಗೆ ತುಂಬ ಬೇಸರವಾಯಿತು. ನಮಗೆ ಹುಣ್ಣಲು ಇಲ್ಲದ ಕಾಲದಲ್ಲಿ ಸಹಾಯ ಮಾಡಿದ ಮಂಗನನ್ನು ಇಂದು ನನ್ನ ಹೆಂಡತಿ ತಿಂದು ಬಿಡುತ್ತಾಳಲ್ವಾ, ಏನಾದರೂ ಆಗಲಿ, ಇವನಿಗಿದ್ದದ್ದು ಹಾಗೆ ಹೇಳೋಣ. ಹೇಗೋ ನದಿಯ ನಡುವಲ್ಲಿದ್ದೇವೆ, ಮಂಗನಿಂದ ಇನ್ನೂ ದಡಕ್ಕೆ ಹೋಗುವುದು ಅಸಾಧ್ಯ ಎಂದುಕೊಂಡ ಮೊಸಳೆ, ಮಂಗ, ನಾನು ಈಗ ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಿರುವುದು ಏಕೆಂದರೆ ನನ್ನ ಹೆಂಡತಿ ನಿನ್ನ ಹೃದಯ ತಿನ್ನಬೇಕಂತೆ, ಅವಳಿಗೆ ತುಂಬ ಆಸೆಯಾಗಿದೆ ಅಂತೆ ಎಂದಿತು. ಒಂದು ಕ್ಷಣ ದಿಗಿಲುಗೊಂಡ ಮಂಗ ತಕ್ಷಣ ಸಾವರಿಸಿಕೊಂಡು ಮೊಸಳೆಯ ಮುಂದೆ ಏನನ್ನು ತೋರಿಸಿಕೊಳ್ಳದೆ, ಅಯ್ಯೋ ಮೊಸಳೆ, ನಾವು ಮಂಗಗಳು, ನಮ್ಮ ಹೃದಯಗಳು ಯಾವಾಗಲೂ ನಮ್ಮ ಮರದ ಮೇಲೆ ಇಟ್ಟಿರುತ್ತೇವೆ, ನೀನು ಮೊದಲೇ ಹೇಳ್ಬಾರ್ದೆ, ಆಗಲೇ ತೆಗೆದುಕೊಂಡು ಬರಬಹುದಿತ್ತು, ಬಾ ಈಗ ವಾಪಸ್ ಹೋಗಿ ಮರದಲ್ಲಿರುವ ಹೃದಯ ತರೋಣ ಎಂದಿತ್ತು. ಆಗಲೆಂದು ವಾಪಸ್ ದಡಕ್ಕೆ ಕರೆದುಕೊಂಡು ಬಂದಿತ್ತು ಮೊಸಳೆ. ದಡ ಸೇರಿದ ಕೂಡಲೇ ಮಂಗ ಚೆಂಗನ ಮರಕ್ಕೆ ಹಾರಿ, ಹೋಗ ಮೋಸಗಾರ ಮೊಸಳೆ, ನಿನಗೆ ಸಹಾಯ ಮಾಡಿದ ನನಗೆ ಇದೇನು ನೀನು ಮಾಡುವುದು, ನೀನು ಪರಮ ದುಷ್ಟ, ನಿನ್ನ ಗೆಳತನ ಹಿಂದಿಗೆ ಮುಗಿತು, ನಿನಗೆ ನಾನು ಹಣ್ಣುಗಳನ್ನು ಕಿತ್ತು ಕೊಡುವುದಿಲ್ಲ, ಹೋಗಾಚೆ ಎಂದಿತ್ತು. ಹೇಗಿತ್ತು ಫ್ರೆಂಡ್ಸ್ ಕತೆ? ಚೆನ್ನಾಗಿದೆ ಅಲ್ವಾ? ಇನ್ನೂ ಹೆಚ್ಚಿನ ಕಥೆಗಳನ್ನು ಅಪ್ಲೋಡ್ ಮಾಡಲು ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ. ಪ್ಲೀಸ್ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ. ಧನ್ಯವಾದಗಳು.